ಪೊಲೀಸರು ಸಮಾಜದ ಭದ್ರತಾ ಪ್ರತಿನಿಧಿಗಳು ಮತ್ತು ನಾಗರಿಕರ ಹಕ್ಕುಗಳ ರಕ್ಷಕರಾಗಿದ್ದಾರೆ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಸ್ಥಾಪನೆ, ಅಪರಾಧಗಳ ತಡೆ ಹಾಗೂ ನಿರ್ಭಯತೆಯ ವಾತಾವರಣವನ್ನು ರೂಪಿಸಿರುವುದು ಅವರ ಪ್ರಧಾನ ಕರ್ತವ್ಯವಾಗಿದೆ. ಈ ಕರ್ತವ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾರ್ವಜನಿಕರ ಬೆಂಬಲ ಮತ್ತು ನಿಕಟ ಸಹಭಾಗಿತ್ವ ಅತ್ಯವಶ್ಯಕ. ಪ್ರಸ್ತುತ ಪೊಲೀಸ್ ಸೇವೆಗಳು ಬಹುಪಾಲು ಕ್ರಿಯಾತ್ಮಕ ಸೇವೆ ಆಗಿವೆ. ದೂರು ಬಂದ ತಕ್ಷಣವೇ ಪ್ರಕ್ರಿಯೆಗಿಂತ ಸಮಸ್ಯೆಗಳ ಮೊದಲೇ ಪರಿಹಾರ ಕಂಡುಕೊಳ್ಳುವ ಸಕ್ರಿಯ ಸೇವೆ ಪದ್ಧತಿ ಅಗತ್ಯವಾಗಿದೆ. ಇದರಿಂದಾಗಿ ಸಮುದಾಯದೊಂದಿಗೆ ನಿಕಟ ಸಂಬಂಧ ಬೆಳೆಸುವ ಮೂಲಕ ವಿಶ್ವಾಸ ಮೂಡಿಸುವಂತಹ ಮುನ್ನೆಚ್ಚರಿಕೆಯ ತಳಮಟ್ಟದ ಸೇವೆಗಳ ವ್ಯವಸ್ಥೆ ಸ್ಥಾಪನೆಗೊಳ್ಳುತ್ತದೆ. ಮನೆ ಮನೆಗೆ ಪೊಲೀಸ್ ಯೋಜನೆಯ ಮೂಲಕ ಪ್ರತಿಯೊಂದು ಮನೆಯವರೆಗೂ ಪೊಲೀಸ್ ಸಿಬ್ಬಂದಿಯು ತಲುಪಿ ಅವರ ಸಮಸ್ಯೆಗಳನ್ನು ಆಲಿಸಿ ಸಲಹೆ ಪಡೆಯುವುದು ಮತ್ತು ಭದ್ರತೆ ಸೃಷ್ಟಿಸುವುದು ಈ ಯೋಜನೆಯ ಮೂಲ ಗುರಿಯಾಗಿದೆ. ಪ್ರಮುಖ ಕ್ರಮಗಳು: ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬೀಟ್ ಆಧಾರವಾಗಿ ವಿಂಗಡಿಸಿ ಪ್ರತಿ 40 ರಿಂದ 50 ಮನೆಗಳ ಸಮೂಹ ರಚನೆ. ಬೀಟ್ ಪೊಲೀಸ್ ಸಿಬ್ಬಂದಿಗಳು ನಿಯಮಿತವಾಗಿ ಎಲ್ಲ ಮನೆಗಳಿಗೆ ಭೇಟಿ ನೀಡುವುದು. ಮನೆಗಳಿಗೆ ಭೇಟಿ ವೇಳೆ ಸಾರ್ವಜನಿಕರಿಂದ ಮೌಖಿಕ, ಲಿಖಿತ ಅಹವಾಲು ಸ್ವೀಕರಿಸಿ ಸೂಕ್ತ ಸಂಬಂಧನೆ ನೀಡುವುದು. ಮನೆಯ ಸುತ್ತಲಿನ ಭದ್ರತೆ ಪರಿಶೀಲನೆ ಮತ್ತು ಅಗತ್ಯ ಸಲಹೆ ನೀಡುವುದು. ಕುಟುಂಬದ ಸದಸ್ಯರೊಂದಿಗೆ ಸ್ನೇಹ ಬಾಳ್ವೆ ಬೆಸೆಯುವುದು. ಈ ಎಲ್ಲ ಸಂಬಂಧಿತ ದೂರವಾಣಿ ಸಂಖ್ಯೆಗಳ ಪಟ್ಟಿ ಹಂಚುವುದು. ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಮಾಹಿತಿ ಪ್ರದರ್ಶನ ಮಾಡುವುದು. ಮಹಿಳಾ ಪೊಲೀಸ್ ಸಿಬ್ಬಂದಿಗಳ ಸಕ್ರಿಯ ಪಾಲ್ಗೊಳ್ಳುವಿಕೆ, ವಿಶೇಷವಾಗಿ ಮಹಿಳಾ ಗೃಹಿಣಿಗಳಿಗೆ ಭೇಟಿ ನೀಡುವುದು. ಅಹವಾಲು ಸಮಸ್ಯೆಗಳನ್ನು ಮೇಲಾಧಿಕಾರಿಗಳಿಗೆ ವರದಿ ನೀಡುವುದು. ಸಮೂಹದ ಪ್ರತಿನಿಧಿಯನ್ನು ನೇಮಿಸಿ ಸಮೂಹದೊಂದಿಗೆ ನಿಕಟ ಸಂಪರ್ಕ, ಸ್ಥಳೀಯ ಸಂಸ್ಥೆಗಳ ಜೊತೆ ಸಂಪರ್ಕ ಬೆಳೆಸಿ ಪರಿಹಾರ ಕ್ರಮ ಅನುಷ್ಠಾನಕ್ಕೆ ತರುವುದು. ಇನ್ನೂ ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. ಮನೆ ಮನೆಗೆ ಪೊಲೀಸ್ ಉಪಕ್ರಮದ ಯಶಸ್ವಿ ಅನುಷ್ಠಾನದಿಂದ ಸಾರ್ವಜನಿಕರೊಂದಿಗೆ ಪೊಲೀಸರ ನಡುವಿನ ಸ್ನೇಹಪರ ಹಾಗೂ ವಿಶ್ವಾಸ ಪಾತ್ರ ಸಂಬಂಧಗಳು ಬೆಳೆದು ಬರುತ್ತವೆ. ಇದರಿಂದ ಸ್ಥಳೀಯ ಮಟ್ಟದಲ್ಲಿ ಸೂಕ್ಷ್ಮ ಮಾಹಿತಿ ಪಡೆಯಲು, ಅಪರಾಧಗಳನ್ನು ತಡೆಗಟ್ಟಲು ಮತ್ತು ದಾಖಲಾದ ಪ್ರಕರಣಗಳನ್ನು ಪರಿಣಾಮಕಾರಿಯಾಗಿ ಪತ್ತೆ ಹಚ್ಚಲು ಸಹಾಯವಾಗುತ್ತದೆ. ಈ ರೀತಿಯ ಸಮಾಜ ಸ್ನೇಹಿ ಪೊಲೀಸ್ ವ್ಯವಸ್ಥೆಯು ಸಾರ್ವಜನಿಕ ಸಹಭಾಗಿತ್ವವನ್ನು ಉತ್ತೇಜಿಸಿ ಇಲಾಖೆಯನ್ನು ಜನಸ್ನೇಹಿಯಾಗಿ ಸಮಾಜಕ್ಕೆ ಉತ್ತಮ ಹಾಗೂ ಪರಿಣಾಮಕಾರಿ ಪೊಲೀಸ್ ಸೇವೆ ನೀಡಲು ನೆರವಾಗುತ್ತದೆ. ಕರ್ನಾಟಕ ರಾಜ್ಯ ಪೊಲೀಸ್ ಒಂದು ವಿನೂತನ ಉಪಕ್ರಮವನ್ನು ಶುರು ಮಾಡಿದೆ. ಅದರ ಹೆಸರು ಇದೆ ಮನೆ ಮನೆಗೆ ಪೊಲೀಸ್. ಈ ಉಪಕ್ರಮದಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಅವರವರ ಬೀಪ್ ವ್ಯಾಪ್ತಿನಲ್ಲಿ ಹೋಗಿ ಮನೆ ಮನೆಗೆ ಭೇಟಿ ನೀಡ್ತಾರೆ. ಈ ಭೇಟಿ ಮಾಡುವಾಗ ಅವರು ಮನೆಯವರಿಗೆ ಮಹಿಳೆಯರ ಸುರಕ್ಷತೆ, ಮಕ್ಕಳ ಸುರಕ್ಷತೆ, ರಸ್ತೆ ಸುರಕ್ಷತೆ ಹಾಗೂ ಸೈಬರ್ ಸ್ಪೇಸ್ ಸುರಕ್ಷತೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಅದರ ಜೊತೆಗೆ ಮನೆಯಲ್ಲಿ ವಯಸ್ಸಾದವರು ಇದ್ದರೆ, ಸ್ಪೆಷಲಿ ಏಬಲ್ಡ್ ಮಕ್ಕಳು ಇದ್ದರೆ ಅವರ ಬಗ್ಗೆ ಕೂಡ ಇವರು ಮಾಹಿತಿ ಪಡೀತಾರೆ. ಆ ಏರಿಯಾದಲ್ಲಿ ಗ್ಯಾಮ್ಲಿಂಗ್ ಆಗಲಿ, ಮಟ್ಕ ಆಗಲಿ, ನಾರ್ಕೋಟಿಕ್ಸ್ ಆಗಲಿ ಅಥವಾ ಬೇರೆ ಯಾವುದೂ ಸಮಸ್ಯೆ ಇದ್ದರೆ ಅದರ ಬಗ್ಗೆ ಕೂಡ ಇವರು ಸಾರ್ವಜನಿಕರಿಂದ ಮಾಹಿತಿ ಪಡೆದುಕೊಂಡು ಅದರ ಮೇಲೆ ಅವರ ಹಿರಿಯ ಅಧಿಕಾರಿಗೆ ತಿಳಿಸಿಕೊಂಡು ಕ್ರಮ ತಗೊಳ್ತಾರೆ. ಈ ಭೇಟಿನಲ್ಲಿ ಸಾರ್ವಜನಿಕರದು ಕುಂದುಕೊರತೆ, ಪಾಸ್ಪೋರ್ಟ್ ವೆರಿಫಿಕೇಷನ್ ಆಗಲಿ, ಜಾಬ್ ವೆರಿಫಿಕೇಷನ್ ಆಗಲಿ, ಪೆಂಡಿಂಗ್ ಪಿಟಿಷನ್ ಆಗಲಿ, ಪೆಂಡಿಂಗ್ FIR ಆಗಲಿ, ಅದರ ಬಗ್ಗೆ ಕೂಡ ಅವರು ಗಮನ ಹರಿಸ್ತಾರೆ. ಇದರ ಜೊತೆಗೆ ಸರ್ಕಾರದ ಬೇರೆ ಬೇರೆ ಉಪಕ್ರಮಗಳು ಏನೇನಿದೆ ಜನರಿಗಾಗಿ ಅದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಅವರು ಜನಸಾಮಾನ್ಯರಿಗೆ ನೀಡ್ತಾರೆ. ಈಗಾಗಲೇ ಬೆಳಗಾವಿ ನಗರದಲ್ಲಿ ನಾವು 55 ಬೀಟನ್ನು ಗುರುತಿಸಿದ್ದೀವಿ. 115 ಬೀಟ್ ಸಿಬ್ಬಂದಿಗಳು ನಮ್ಮದು ನಾಳೆಯಿಂದ ಈ ಉಪಕ್ರಮವನ್ನು ಶುರು ಮಾಡ್ತಾರೆ. ಇವತ್ತು ಬೆಳಗಾವಿ ನಗರದ ಗಾಂಧಿನಗರ್ ಹಾಗೂ ಚವಾಡ್ ಗಲ್ಲಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಬರುವ ದಿನಗಳಲ್ಲಿ ನಮ್ಮ ಸಿಬ್ಬಂದಿ ಬಂದಾಗ ದಯವಿಟ್ಟು ನೀವು ಅವರ ಜೊತೆಗೆ ಸಹಕರಿಸಿ ನಮಗೆ ಪೊಲೀಸ್ ಸೇವೆ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ನೀಡಲು ನಿಮ್ಮ ಸಹಕಾರ ನಮ್ಮ ಜೊತೆಗೆ ಇರಲಿ, ಇದು ನಮ್ಮದು ಕೋರಿಕೆ. ಧನ್ಯವಾದಗಳು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.